ಎರಡನೇ ಏರ್ಪೋರ್ಟ್ ತುಮಕೂರಲ್ಲಿ ಆಗುತ್ತೆ ಸರ್, ಪ್ರಸ್ತಾವನೆ ಹೇಳ್ತಾ ಇದ್ದೀವಿ ನಾವು. ನಮ್ಮ ಅಹವಾಲು ಹೇಳಬೇಕಲ್ಲ. ನಮಗೇನೆಂದರೆ ಆ ಭಾಗದಲ್ಲಾದರೆ ಸುಮಾರು ನಾರ್ದರ್ನ್ ಕರ್ನಾಟಕದಿಂದ ಬರೋರಿಗೆಲ್ಲ ಅನುಕೂಲ ಆಗುತ್ತೆ. 22 ಡಿಸ್ಟ್ರಿಕ್ಟು ಬರುತ್ತೆ, ತುಮಕೂರು ಅದು ಹೋಗುತ್ತೆ. ಆ ಭಾಗದಲ್ಲಾದರೆ ಬೇಗ ಅವರಿಗೆ ಅನುಕೂಲ ಆಗುತ್ತೆ. ಆಮೇಲೆ ಕನೆಕ್ಟಿವಿಟಿ ಕೂಡ ಈಗಿರುವ ಏರ್ಪೋರ್ಟ್ ಇಂಟರ್ನ್ಯಾಷನಲ್ ಏರ್ಪೋರ್ಟಿಗೂ ಕನೆಕ್ಟ್ ಮಾಡ್ಕೋಬೋದು ಅಂತ ಅವರು ಟೆಕ್ನಿಕಲಿ ಏನು ಮಾಡ್ತಾರೆ ನೋಡ್ಬೇಕು. ಮೆಟ್ರೋ ಬರ ಕೇಳಿದ್ರಿ ಸರ್? ಮೆಟ್ರೋದ್ರು ನಡೀತಾ ಇದೆ. DPR ಇನ್ನೂ ಫೈನಲೈಸ್ ಆಗಿಲ್ಲ. DPRಗೆ ಹೈದರಾಬಾದ್ ಕಂಪನಿ ಕೊಟ್ಟಿದ್ದಾರೆ. ಅವರು DPR ಇನ್ನೂ ಸಬ್ಮಿಟ್ ಮಾಡಿಲ್ಲ. ಮಾಡಿದ ಮೇಲೆ ತೀರ್ಮಾನ ತಗೊಳ್ತೀವಿ. PPP ಮಾಡಲ್ನಲ್ಲಿ ಸರ್ಕಾರದ್ದೇನು ಇನ್ವೆಸ್ಟ್ಮೆಂಟ್ ಇರಲ್ಲ. ಅದ ನಂತರ DPR ಬಂದ ನಂತರ ಗೌರ್ಮೆಂಟ್ ಆಫ್ ಇಂಡಿಯಾಗೆ ಪರ್ಮಿಷನ್ ಕೇಳಬೇಕಾಗುತ್ತೆ. ಯಾಕೆಂದರೆ ನಾವಲ್ಲಿ ರೋಡಿನ ಮಧ್ಯದಲ್ಲಿ ಹೋಗೋದಾದರೆ ಮೀಡಿಯನ್ನಲ್ಲಿ ಅವ್ರು ಪರ್ಮಿಷನ್ ಕೊಡಬೇಕಾಗುತ್ತೆ. ಅದು